ಹಾಯ್ ಫ್ರೆಂಡ್ಸ್, ಯಾವ ರಂಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು, ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗಬೇಕಾ ಅಥವಾ ಬೇಡ, ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಫಸ್ಟ್ ಆಪ್ಷನ್ ಕೊಡಬೇಕು, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು. ಇವಾಗ ಫಸ್ಟ್ ತೊಗೊಳ್ಳೋದಂದು ಏನಂದರೆ ಯಾವ ರಂಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ಅಂದ್ರೆ ಏನಂದರೆ ಒಬ್ಬೊಬ್ರದ್ದು ರ್ಯಾಂಕು 10K ಐತೆ, 1K ಐತೆ, 2K ಐತೆ, ಮತ್ತು ಒಬ್ಬೊಬ್ರದ್ದು 2 ಲ್ಯಾಕು, 1 ಲ್ಯಾಕು, 1,50,000 ಹಿಂಗೈತೆ. ಸೊ ಯಾರಿಗೆ ಯಾವ ರಂಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ. 10K ರ್ಯಾಂಕ್ ಇದ್ದವರಿಗೆ 30 ಕಾಲೇಜು, 20K ಇದ್ದವರಿಗೆ 50 ಕಾಲೇಜು, 40K ಇದ್ದವರಿಗೆ 70 ಕಾಲೇಜು, 60K ಇದ್ದವರಿಗೆ 90 ಕಾಲೇಜು, 80K ಇದ್ದವರಿಗೆ 120 ಕಾಲೇಜು, 90K ಇದ್ದವರಿಗೆ 140 ಕಾಲೇಜು, 1 ಲ್ಯಾಕ್ ರ್ಯಾಂಕ್ ಇದ್ದವರಿಗೆ 150 ಅಬೌವ್, 1,50,000 ಇದ್ದವರಿಗೆ 200 ಕಾಲೇಜು, 2 ಲ್ಯಾಕ್ ರ್ಯಾಂಕ್ ಇದ್ದವರಿಗೆ ಅಬೌವ್ 300. 300 ಯಾಕೆ ಹೇಳಿದ್ದೇನೆಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊನ್ನೆ ಇದು ಏನಪ್ಪ ಡಿ ಚಂದನಲ್ಲಿ ಲೈವ್ ಸರ್ ಅಂದರೆ ಲೈವ್ ಬಂದಿದ್ರು ಅವ್ರು ಸರ್ಗಳು, ಅವರೇ ಹೇಳಿದರು ಜಾಸ್ತಿ ಎಷ್ಟು ಪ್ರಯಾರಿಟಿ ಕೊಡ್ತೀರಿ ಅಷ್ಟು ನಿಮಗೆ ಜಾಸ್ತಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿದರು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಏನಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ, ರ್ಯಾಂಕ್ ಎಷ್ಟಾದರೂ ಪರವಾಗಿಲ್ಲ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ. ಯಾವ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ತೀರಿ ನಿಮಗೆ ಸಿಗೋ ಚಾನ್ಸಸ್ ಒಳ್ಳೆಯದಿರುತ್ತೆ ಮತ್ತು ಒಳ್ಳೆ ಕಾಲೇಜ್ ಸಿಗೋ ಕೂಡ ಚಾನ್ಸಸ್ ಇರುತ್ತೆ. ಮತ್ತು ಈ ಫಸ್ಟ್ ಏನಂದರೆ ಒಂದು ಪ್ರಯಾರಿಟಿ ಏನಂದರೆ 2 ಲ್ಯಾಕ್ ಅಥವಾ 3 ಲ್ಯಾಕ್ ರ್ಯಾಂಕ್ ಎಷ್ಟೇ ಇದ್ದರೂ ಫಸ್ಟ್ 32 ಏನಿದಾವಲ್ಲ ಗೌರ್ಮೆಂಟ್ ಕಾಲೇಜಸ್ಸು ಅವೆಲ್ಲ 32 ಫಸ್ಟ್ ಕಾಲೇಜಸ್ಸು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಎಲ್ಲರೂ 1K ರ್ಯಾಂಕ್ ಇರಲಿ ಅಥವಾ 2K ರ್ಯಾಂಕ್ ಇರಲಿ, ಎಲ್ರಿಗೆ ಹೇಳ್ತಿದ್ದೀನಿ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಬೇಕು. ಆಮೇಲೆ ಎರಡನೇದೇನೆಂದರೆ ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗಬೇಕಾ ಅಥವಾ ಬೇಡ, ಇದು ಎಲ್ರಿಗೆ ಡೌಟು. ಇವತ್ತು ಒಂದು 23 ಜನ ಮೆಸೇಜ್ ಮಾಡೋದು ನನಗೆ, ಆಫ್ಲೈನ್ ವೆರಿಫಿಕೇಷನ್ ಅಣ್ಣ ಹೋಗಲೇ ಬೇಡ ನಂಗೆ ಡೌಟ್ ಆಯ್ತು, ಹೇಳೋಣ ಅಂತ ಎಲ್ಲರೂ ಹೇಳ್ತಿದ್ರು. ಸೊ ಇದು ಕ್ಲಿಯರ್ ಮಾಡ್ತೀನಿ. ಏನಂದರೆ ಇವಾಗ ಆಫ್ಲೈನ್ ವೆರಿಫಿಕೇಷನ್ ಯಾರಿಗೆ ನಡೆಯಕತ್ತಂದರೆ ಬೆಂಗಳೂರಲ್ಲಿ ಜಸ್ಟು ಔಟ್ ಆಫ್ ಸ್ಟೇಟ್ ಏನಿದಾರಲ್ಲ ಅವ್ರಿಗೆ ಮಾತ್ರ ನಡೀತಿರೋದು. ನಮ್ಮ ಕರ್ನಾಟಕದವ್ರಿಗೆ ಯಾರಿಗೂ ನಡೀತಾ ಇಲ್ಲ. ನಿಮ್ಮದೆಲ್ಲ ಆನ್ಲೈನ್ ವೆರಿಫಿಕೇಷನ್ ಆಲ್ರೆಡಿ ಆಗಿದೆ. ಇವಾಗ ಜಸ್ಟ್ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಸ್ಲಿಪ್ ಬಿಟ್ಟ ನಂತರ ನಿಮ್ಮ ಕೆಲಸ ಏನಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು, ಅದೇ ನಿಮ್ಮ ಕೆಲಸ, ಮತ್ತೇನಿಲ್ಲ ಇವಾಗ. ಮತ್ತು ಮೂರನೇದು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಫಸ್ಟ್ ಆಪ್ಷನ್ ಕೊಡಬೇಕು. ಎಲ್ರಿಗಿದು ಡೌಟು ಏನಂದರೆ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇವಾಗ ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದರೆ, ಇವಾಗ ನನ್ನ ಡಿಸ್ಟಿಕ್ಕು ಬಿಜಾಪುರ ಅಂದರೆ ನಾನು ಬಿಜಾಪುರಲ್ಲೇ ಓದಬೇಕು ಅಂತ ಇರುತ್ತೆ. ಅಂದರೆ ನಿಮಗೆ ಬಿಜಾಪುರದಲ್ಲಿ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕಂದ್ರೆ, ಇವಾಗ ನಾನು ಹೇಳಿದೆ ಆಗಲೇ ಫಸ್ಟ್ 2 ಲ್ಯಾಕ್ ರ್ಯಾಂಕ್ ಇದ್ದರೂ ಪರವಾಗಿಲ್ಲ, ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ ಅಂತ. ಅದು ಗೌರ್ಮೆಂಟ್ ಕಾಲೇಜ್ 32 ಆ್ಯಡ್ ಮಾಡ್ತಿರಲ್ಲ, ಅದಾದ ನಂತರ ನಿಮ್ದು ಏನು ಮಾಡಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಯಾವುದೋ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಬಿಜಾಪುರ ಆಗಲಿ, ಕೊಪ್ಪಳ ಆಗಲಿ, ಬಾಗಲಕೋಟೆ ಆಗಲಿ, ಬೆಂಗಳೂರು ಆಗಲಿ, ಯಾವುದಾಗಲಿ ನಿಮ್ಗೆ ತೋರಿಸ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ಲಿಸ್ಟ್ ರೆಡಿ ಮಾಡಿದ್ದೀನಿ. ಇಲ್ಲೇನೆಂದರೆ ಫಸ್ಟ್ ಬೆಂಗಳೂರು ಕಾಲೇಜ್ ನಾನು ಬರೆದಿದ್ದೀನಿ. ಎಷ್ಟು ಕಾಲೇಜ್ ಇದ್ದಾವೆ ಅಂದರೆ 45, 50 ಅಬೌವ್ ಇದ್ದಾವೆ. ಫಸ್ಟ್ ಅಂದರೆ ಇವಾಗ ಬೆಂಗಳೂರು ಕಾಲೇಜ್ ಅಂದರೆ ನೀವು ಬೆಂಗಳೂರಲ್ಲಿ ಯಾರು ಇರ್ತೀರಾ, ಫಸ್ಟ್ ನಿಮ್ಗೆ ಬೆಂಗಳೂರಲ್ಲೇ ಬೇಕಂದರೆ ಫಸ್ಟ್ ಬೆಂಗಳೂರಲ್ಲಿ ಎಷ್ಟು ಕಾಲೇಜ್ ಅಂದರೆ 60, 70 ಅಬೌವ್ 100 ಕಾಲೇಜೇ ಇರ್ಬೋದು ಮೇ ಬಿ ನನ್ನ ಪ್ರಕಾರ. ಸೊ ಅವೆಲ್ಲ ಕಾಲೇಜ್ ಆ್ಯಡ್ ಮಾಡಿ ಬೆಂಗಳೂರಲ್ಲಿ ಪಕ್ಕ ಸಿಗುತ್ತೆ. ಮತ್ತು ಎರಡನೇ ಪ್ರಿಫರೆನ್ಸ್ ಬಾಗಲಕೋಟದವ್ರು ಯಾರಿದ್ದೀರಾ, ಬಾಗಲಕೋಟೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಫಸ್ಟ್ ಪ್ರಿಫರೆನ್ಸ್ ಅಂದರೆ ಹೆಂಗಂದರೆ ಮೊದಲು ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ, ಗೌರ್ಮೆಂಟ್ ಕಾಲೇಜ್ ಯಾರು ಮಾಡಿದ ನಂತರನೇ ಬಾಗಲಕೋಟೆ ಕೊಡಬೇಕು. ಮತ್ತು ಆಮೇಲೆ ಗುಲ್ಬರ್ಗ ಸೇಮ್ ನಾನು ಹೆಂಗೆ ಹೇಳಿದೆಲ್ಲ ಹಾಗೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಕೊಟ್ಟು ಆಮೇಲೆ ನಿಮ್ಮ ಡಿಸ್ಟಿಕ್ ಯಾವುದೋ ಡಿಸ್ಟಿಕಲ್ಲಿ ನೀವು ಓದಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ, ಆಮೇಲೆ ನಿಮ್ಮ ಡಿಸ್ಟಿಕ್ ಪ್ರಿಫರೆನ್ಸ್ ಕೊಡಿ. ನಿಮ್ಮ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸಿಗಲಿಲ್ಲ ಅಂದರೂ ಮತ್ತು ಅಲ್ಲೇ ಸಮೀಪ ಇರೋದು, ಇವಾಗ ನಿಮ್ಮ ಕಾಲೇಜ್ ಗುಲ್ಬರ್ಗ ಇರುತ್ತೆ ಅಂದರೆ ನಿನಗೆ ಸಮೀಪ ಇರೋದು ಡಿಸ್ಟಿಕ್ ಬೇಕಂದರೆ ಬಿಜಾಪುರ ಅಥವಾ ಬೀದರು ಅಥವಾ ಗುಲ್ಬರ್ಗ, ಅಂದರೆ ಇವು ಮೂರು ಸಮೀಪ ಇದ್ದೆ, ಬಾಗಲಕೋಟೆ ಅವೆಲ್ಲ ಸಮೀಪ ಇರ್ತವೆ. ಸೊ ಅದನ್ನೇ ನೀವು ಫಸ್ಟ್ ನಿಮ್ಮ ಡಿಸ್ಟಿಕ್ ಆ್ಯಡ್ ಮಾಡಿ, ಆಮೇಲೆ ನೀವು ನಿಮಗೆ ಇರೋ ಸಮೀಪ ಇರೋ ಡಿಸ್ಟಿಕ್ ಆ್ಯಡ್ ಮಾಡಿದರೆ ನಿಮ್ಮ ಕಾಲೇಜ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಇದೂ ಎಲ್ರಿಗೂ ಡೌಟು. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಗೊತ್ತೋ, ಇವಾಗ ಒಂದು ಯಾವುದೋ ಕಾಲೇಜ್, ಕರ್ನಾಟಕ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇರುತ್ತೆ. ಈ ಕಾಲೇಜಲ್ಲಿ ಇವಾಗ 2A ಕಾಸ್ಟ್ಗೆ 50 ಸೀಟು, 3A ಕಾಸ್ಟ್ಗೆ 40 ಸೀಟು, SC ಕಾಸ್ಟ್ಗೆ 10 ಸೀಟು, ST ಕಾಸ್ಟ್ಗೆ 10 ಸೀಟು ಹಿಂಗತಿ ಇರ್ತವೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಂದರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದ್ದಾವೆ ಅಂತ, ಅದೇ ಅರ್ಥ, ಮತ್ತೇನಿಲ್ಲ. ಮತ್ತೇನೆಂದರೆ ಆಪ್ಷನ್ ಎಂಟ್ರಿ ಯಾವಾಗ ಎಲ್ಲರೂ ಕಳಿತಿದ್ರೆ, ಆಪ್ಷನ್ ಎಂಟ್ರಿ ಜುಲೈ ಲಾಸ್ಟ್ ವೀಕ್ ಆಗ್ಬೋದು. ಯಾಕಂದರೆ ಲಾಸ್ಟ್ ಇಯರು ಅಕ್ಟೋಬರ್ ಫಸ್ಟ್ ಲಾಸ್ಟ್ ವೀಕಲ್ಲಿ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಮುಗಿದಿತ್ತು ಮತ್ತು ಅಡ್ಮಿಷನ್ ಕೂಡ ಆಗಿತ್ತು. ಈ ಸಲ ಕೂಡ ಸ್ವಲ್ಪ ಲೇಟೇನಾಗಲ್ಲ. ಅವ್ರು ಮೊನ್ನೆ ಚಂದನ ಲೈವ್ ಬಂದಾಗ ಅವರೇ ಹೇಳಿದರು, ಈ ಸಲ ಸ್ವಲ್ಪ ಬೇಗ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಸೊ ಅದನ್ನೇ, ಮತ್ತೇನಿಲ್ಲ. ಮತ್ತೇನೇ ಡೌಟ್ ಇದ್ದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಕಾಮೆಂಟ್ ಅದು ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಮತ್ತು ಏನೇ ಇರಲಿ, ನಿಮಗೆ ಏನೇ ಇದ್ದರೂ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಲಿ ಕ್ಲಿಯರ್ ಮಾಡ್ತೀನಿ. ಎಲ್ಲರೂ ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್, ಏನೇ ನಾನು ವೀಡಿಯೋ ಅಪ್ಡೇಟ್ ಬಿಟ್ಟರು ನಿಮ್ಗೆ ಎಲ್ರಿಗೂ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಸರಿ, ಥ್ಯಾಂಕ್ ಯು.